Hi friends, welcome to my YouTube channel. I am Kashibai Kurudi friends. So ಈ ಸಲ ಒಂದು ಸುತ್ತಳತೆಯ ಬಗ್ಗೆ ನಾವು ಇದನ್ನು ತಂದಿದ್ದೀವಿ ಫ್ರೆಂಡ್ಸ್. ಅದರಲ್ಲಿ ಒಂದು ಪ್ರಾಬ್ಲಮನ್ನು ಇಲ್ಲಿದೆ ಫ್ರೆಂಡ್ಸ್. ನೋಡಿ, ಪಿಂಕಿ 77 ಸೆಂಟಿಮೀಟರ್. ನೋಡಿ ಫ್ರೆಂಡ್ಸ್, ಪಿಂಕಿ 77 ಸೆಂಟಿಮೀಟರ್ ವರ್ಗಾಕಾರದ ಮೈದಾನದ ಸುತ್ತ ಓಡಾಡುವಳು. ಬಾಬ್ 160 ಮೀಟರ್ ಉದ್ದ ಮತ್ತು 105 ಮೀಟರ್ ಅಗಲವಿರುವ ಆಯತಾಕಾರದ ಮೈದಾನದ ಸುತ್ತ ಓಡುವನು. ಯಾರು ಹೆಚ್ಚು ದೂರವನ್ನು ಕ್ರಮಿಸಿದರು ಮತ್ತು ಎಷ್ಟು ಹೆಚ್ಚು ದೂರವನ್ನು ಕ್ರಮಿಸಿದರು ಎಂದು ನೋಡಬೇಕಾಗಿದೆ ಫ್ರೆಂಡ್ಸ್. ಪಿಂಕಿಯ ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರ ವರ್ಗದ ಸುತ್ತಳತೆ ಅಂದರೆ 4 ಇಂಟು ಬಾಹುವಿನ ಉದ್ದ. ಅವರು 4 ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರ, ಸೊ 4. ಹಾಗಾಗಿ ಬಾಹುವಿನ ಉದ್ದ 75 ವರ್ಗಾಕಾರದ ಅಂದರೆ 75 ಮೀಟರ್ ಅಂದರೆ 300 ಆಗುತ್ತೆ ಫ್ರೆಂಡ್ಸ್. ಬಾಬ್ ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರ ಆಯತದ ಸುತ್ತಳತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟಿದೆ ಅಂದರೆ 160 ಮೀಟರ್ ಇದೆ ಫ್ರೆಂಡ್ಸ್. ಅಂದರೆ 2 ಇಂಟು ಉದ್ದ ಇಂಟು ಅಗಲ, 2 ಇಂಟು 160 ಮೀಟರ್. ಹಾಗೂ ಅಗಲ ಎಷ್ಟು ಅಂತಂದರೆ ಇಷ್ಟು ಉದ್ದ ಇಷ್ಟು ಅಗಲವನ್ನು ಅವನು ಕ್ರಮಿಸಿದ್ದಾನೆ ಫ್ರೆಂಡ್ಸ್. ಸೊ 2 ಇಂಟು 265 ಮೀಟರ್ಸ್. ಸೊ ಇಂಟು 530 ಮೀಟರ್. ಕ್ರಮಿಸಿದ ದೂರಗಳ ನಡುವಿನ ವ್ಯತ್ಯಾಸ ಫ್ರೆಂಡ್ಸ್ 530 ಮೀಟರ್. ಮತ್ತು ಇಲ್ಲಿ ಬಾಬು ಕ್ರಮಿಸಿದ ದೂರ 530 ಫ್ರೆಂಡ್ಸ್, ಮೈನಸ್ ಪಿಂಕಿಯ ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರ 300 ಆಗಿರೋದ್ರಿಂದ, ಸೊ ಈಸ್ ಈಕ್ವಲ್ ಟು ಇಲ್ಲಿ 230 ಮೀಟರ್. ಅದರಿಂದ ಬಾಬ್ 230 ಮೀಟರ್ ಹೆಚ್ಚು ದೂರ ಕ್ರಮಿಸಿದನು ಫ್ರೆಂಡ್ಸ್. ಇನ್ನೊಂದು ಉದಾಹರಣೆ ಫ್ರೆಂಡ್ಸ್. ಪ್ರತಿ ಬಾಹುವಿನ ಉದ್ದ 3 ಸೆಂಟಿಮೀಟರ್ ಇರುವ ಒಂದು ನಿಯಮಿತ ಪಂಚಭುಜಾಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಎನ್ನುವ ಪ್ರಶ್ನೆಗೆ ಪರಿಹಾರ. ಈ ಆವೃತ್ತ ಆಕೃತಿಯು 5 ಬಾಹುಗಳನ್ನು ಹೊಂದಿದ್ದು ಪ್ರತಿ ಬಾಹುವಿನ ಉದ್ದ 3 ಸೆಂಟಿಮೀಟರ್ ಆಗಿದೆ. 5 ಬಾಹುಗಳನ್ನು ಹೊಂದಿದೆ, ಹಾಗಾಗಿ ಒಂದೊಂದು ಬಾಹುವು 3 ಸೆಂಟಿಮೀಟರ್ ಆಗಿದೆ. ಈ ನಿಯಮಿತ ಪಂಚಭುಜಾಕೃತಿಯ ಸುತ್ತಳತೆ 5 ಇಂಟು 3 ಸೆಂಟಿಮೀಟರ್. ಸೊ ಇದು ತುಂಬ ಸರಳವಾದ ಉತ್ತರ ಫ್ರೆಂಡ್ಸ್. 5 ಬಾಹುಗಳನ್ನು ಹೊಂದು ಪ್ರತಿಯೊಂದು ಬಾಹು ಕೂಡ 3 ಸೆಂಟಿಮೀಟರ್ ಇರೋದ್ರಿಂದ ಇಲ್ಲಿ 5 ಇಂಟು 3 5 15 ಸೆಂಟಿಮೀಟರ್ ಫ್ರೆಂಡ್ಸ್. ಸೊ ಉದಾಹರಣೆ ನೋಡಿ ಫ್ರೆಂಡ್ಸ್, 9 ಅಂತ ಇದೆ. ನೆಕ್ಸ್ಟ್, ನಿಯಮಿತ ಷಡ್ಭುಜಾಕೃತಿಯ ಸುತ್ತಳತೆ 18 ಸೆಂಟಿಮೀಟರ್ ಆಗಿದೆ. ಅದರ ಪ್ರತಿ ಬಾಹುವಿನ ಉದ್ದ ಎಷ್ಟು ಅಂದರೆ ನಾವು ಈಗ ಉದ್ದವನ್ನು ಕಂಡುಹಿಡಬೇಕು ಫ್ರೆಂಡ್ಸು. ಸುತ್ತಳತೆಯನ್ನು ಇಟ್ಟುಕೊಂಡು ಸುತ್ತಳತೆ 18 ಸೆಂಟಿಮೀಟರ್. ನಿಯಮಿತ ಷಡ್ಭುಜವು 6 ಬಾಹುಗಳನ್ನು ಹೊಂದಿದೆ. ಷಡ್ಭುಜ ಅಂದರೆ 6 ಬಾಹುಗಳನ್ನು ಹೊಂದಿದೆ. ಆದುದರಿಂದ ನಾವು ಸುತ್ತಳತೆಯನ್ನು 6ರಿಂದ ಭಾಗಿಸಿದಾಗ ನಮಗೆ ಒಂದು ಬಾಹುವಿನ ಉದ್ದ ದೊರೆಯುತ್ತದೆ ಫ್ರೆಂಡ್ಸ್. ಷಡ್ಭುಜದ ಒಂದು ಭಾಗದ ಬಾಹು 18 ಸೆಂಟಿಮೀಟರ್. ಇದನ್ನು 6 ಭಾಗಗಳನ್ನಾಗಿ ಮಾಡಬೇಕು ನಾವು. ಭಾಗಾಕಾರ ಮಾಡಿದಾಗ 3 ಸೆಂಟಿಮೀಟರ್ ಅಂತ ಬರ್ತದೆ. ಆದ್ದರಿಂದ ನಿಯಮಿತ ಷಡ್ಭುಜದ ಪ್ರತಿ ಬಾಹುವಿನ ಉದ್ದ 3 ಸೆಂಟಿಮೀಟರ್ ಆಗಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.